ಮಹಾವೀರ ಕರ್ಣನಿಲ್ಲದೆ ಮಹಾಭಾರತ ಯುದ್ಧವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕೌರವರಿಗೆ ಸೇನಾಧಿಪತಿಯಾಗಿ ಕರ್ಣನು ತನ್ನ ಪ್ರತಿಸ್ಪರ್ಧಿಯಾದ ಅರ್ಜುನನಿಗಿಂತ ಬಿಲ್ವಿದ್ಯೆಯಲ್ಲಿ ಪರಿಣಿತನಾಗಿದ್ದನು ಎಂದು ಸ್ವತಃ ಶ್ರೀಕೃಷ್ಣನು ಕರ್ಣನಿಗೆ ಪ್ರಶಂಸಿಸಿದ್ದನು. ಕರ್ಣನು ಒಬ್ಬ ಪ್ರಬಲ ಯೋಧ ಮಾತ್ರವಲ್ಲ, ಒಬ್ಬ ಮಹಾನ್ ಲೋಕೋಪಕಾರಿ ಎಂದು ಪರಿಗಣಿಸಲಾಗಿದೆ. ಯುದ್ಧದ ಫಲಿತಾಂಶದ ಬಗ್ಗೆ ಯೋಚಿಸದೆ ತನ್ನ ರಕ್ಷಾ ಕವಚ ಸುರುಳಿಗಳನ್ನು ದಾನ ಮಾಡಿದ ಧೀರ. ಕರ್ಣನು ಹುಟ್ಟಿನಿಂದ ಕ್ಷತ್ರಿಯನಾಗಿದ್ದನು, ಆದರೆ ಅವನು ರಥಚಾಲಕನ ಮನೆಯಲ್ಲಿ ಬೆಳೆದನು. ಅದರಿಂದ ಅವನಿಗೆ ಸೂತಪುತ್ರ ಎಂಬ ಹೆಸರು ಇತ್ತು. ಅವನ ಶೌರ್ಯವನ್ನು ನೋಡಿದ ದುರ್ಯೋಧನನು ಅವನಿಗೆ ಅಂಗದೇಶದ ಸಿಂಹಾಸನವನ್ನು ಕೊಟ್ಟನು ಮತ್ತು ಜರಾಸಂಧನನ್ನು ಸೋಲಿಸಿದ ನಂತರ ಅವನನ್ನು ಚಂಪಾನಗರದ ರಾಜನನ್ನಾಗಿ ಮಾಡುತ್ತಾನೆ. ಆದರೆ ಈ ಮಹಾನ್ ಯೋಧನ ಜೀವನವು ಯಾವ ಯುದ್ಧಕ್ಕಿಂತ ಕಡಿಮೆ ಇರಲಿಲ್ಲ. ಕರ್ಣನು ತನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಉದ್ದೇಶಪೂರ್ವಕ ಮತ್ತು ಇತರ ಲೋಕ ಕಲ್ಯಾಣಕ್ಕಾಗಿ ಕರ್ಣನು 3 ಶಾಪಗಳಿಗೆ ಗುರಿಯಾದನು. ಈ 3 ಶಾಪಗಳಿಂದಾಗಿ ಮಹಾಭಾರತದ ಯುದ್ಧದಲ್ಲಿ ಅರ್ಜುನನ ಕೈಯಲ್ಲಿ ಕರ್ಣನು ಸಾಯುತ್ತಾನೆ. ಪರಶುರಾಮ ನೀಡಿದ ಮೊದಲ ಶಾಪ. ಕರ್ಣನು ಬಿಲ್ವಿದ್ಯೆ ಕಲಿಯಲು ಗುರು ದ್ರೋಣಾಚಾರ್ಯರ ಬಳಿ ಬಂದಾಗ ಅವರು ಕರ್ಣನು ಸೂತಪುತ್ರನೆಂದು ನಿರಾಕರಿಸುತ್ತಾರೆ. ಇದರಿಂದ ನಿರಾಶೆಗೊಂಡ ಕರ್ಣನು ಪರಶುರಾಮನ ಬಳಿ ಸಹಾಯಕ್ಕಾಗಿ ಕೇಳುತ್ತಾನೆ. ಕರ್ಣನ ಪ್ರತಿಭೆಯನ್ನು ತಿಳಿದಿದ್ದ ಪರಶುರಾಮ ಕರ್ಣನನ್ನು ಶಿಷ್ಯನನ್ನಾಗಿ ಸ್ವೀಕರಿಸುತ್ತಾನೆ. ಒಂದು ದಿನ ಅಭ್ಯಾಸದ ಸಮಯದಲ್ಲಿ ಪರಶುರಾಮನು ದಣಿದಿದ್ದಾಗ ಕರ್ಣನಿಗೆ ಸ್ವಲ್ಪ ವಿಶ್ರಾಂತಿ ಬೇಕು ಎಂದು ಹೇಳುತ್ತಾನೆ. ನಂತರ ಕರ್ಣನು ಕುಳಿತುಕೊಂಡು ಪರಶುರಾಮನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ಳುತ್ತಾನೆ. ಸ್ವಲ್ಪ ಸಮಯದ ನಂತರ ಒಂದು ಚೇಳು ಅಲ್ಲಿಗೆ ಬಂತು. ಅದು ಕರ್ಣನ ತೊಡೆಯನ್ನು ಕಚ್ಚಿತು. ಈಗ ಕರ್ಣನು ಅಲುಗಾಡಿಸಿ ಚೇಳು ತೆಗೆಯಲು ಪ್ರಯತ್ನಿಸಿದರೆ ಗುರುದೇವನ ನಿದ್ರೆಗೆ ತೊಂದರೆಯಾಗುತ್ತದೆ ಎಂದು ಭಾವಿಸಿ ಚೇಳನ್ನು ತೆಗೆಯುವ ಬದಲು ಅವನು ಹಾಗೆಯೇ ಸುಮ್ಮನಾಗಿ ಬಿಡುತ್ತಾನೆ. ಈ ಕಾರಣದಿಂದಾಗಿ ಅವನ ರಕ್ತವು ಹರಿಯಲು ಪ್ರಾರಂಭಿಸಿತು. ಇದು ಕರ್ಣನಿಗೆ ತೀವ್ರ ನೋವನ್ನುಂಟು ಮಾಡಿತು. ರಕ್ತವು ಪರಶುರಾಮನು ನಿದ್ರಿಸುತ್ತಿದ್ದ ಜಾಗಕ್ಕೆ ತಲುಪಿದ್ದಾಗ ಅವನು ಎಚ್ಚರಗೊಂಡನು. ಪರಶುರಾಮನು ಕರ್ಣನ ತೊಡೆಯಿಂದ ರಕ್ತ ಸುರಿಯುತ್ತಿರುವುದನ್ನು ನೋಡಿದನು. ಇದನ್ನು ನೋಡಿದ ಪರಶುರಾಮನು ಕ್ಷತ್ರಿಯನಿಗೆ ಮಾತ್ರ ಸಹಿಷ್ಣುತೆಯನ್ನು ಹೊಂದಿರಬಲ್ಲ ಕರ್ಣನು ತನ್ನ ಬಳಿ ಸುಳ್ಳು ಹೇಳಿರಬೇಕೆಂದು ಭಾವಿಸಿ ಕೋಪಗೊಂಡ ಪರಶುರಾಮ, ನನಗೆ ಸುಳ್ಳು ಹೇಳುವ ಮೂಲಕ ನೀನು ನನ್ನ ಬಳಿ ಜ್ಞಾನವನ್ನು ಗಳಿಸಿದ್ದೀಯಾ. ಆದ್ದರಿಂದ ನಾನು ನಿನಗೆ ನೀಡಿದ ಜ್ಞಾನವು ನಿನಗೆ ಬೇಕಾದ ಸಮಯದಲ್ಲಿ ಮರೆತು ಹೋಗು ಎಂದು ಶಾಪವನ್ನು ನೀಡುತ್ತಾನೆ. ವಾಸ್ತವವಾಗಿ ಪರಶುರಾಮನು ಕ್ಷತ್ರಿಯರಿಗೆ ಜ್ಞಾನವನ್ನು ನೀಡುವಂತಿರಲಿಲ್ಲ. ಆದರೆ ಪರಶುರಾಮ ಕರ್ಣನನ್ನು ಕ್ಷತ್ರಿಯನೆಂದು ತಪ್ಪು ಕಲ್ಪನೆಯೊಂದಿಗೆ ಅವನನ್ನು ಶಪಿಸುತ್ತಾನೆ. ಬ್ರಾಹ್ಮಣನು ಕೊಟ್ಟ ಶಾಪ. ಕರ್ಣನಿಗೆ 2ನೆಯ ಶಾಪ ಬ್ರಾಹ್ಮಣನಿಂದ ಸಿಕ್ಕಿತು. ಒಂದು ದಿನ ಕರ್ಣನು ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿರುತ್ತಾನೆ. ಆಗ ಅವನಿಗೆ ಕೆಲವು ಪ್ರಾಣಿಗಳು ಪೊದೆಗಳಿಂದ ಚಲಿಸುವ ಶಬ್ದ ಕೇಳಿಸುತ್ತದೆ. ಕೆಲವು ಕ್ರೂರ ಪ್ರಾಣಿಗಳು ಮನುಷ್ಯರಿಗೆ ತೊಂದರೆ ಕೊಡುತ್ತಿರಬಹುದು ಎಂದು ಊಹಿಸಿ ಸರಿಯಾಗಿ ಪರೀಕ್ಷೆ ಮಾಡದೆ ಬಾಣವನ್ನು ಅದರ ಕಡೆಗೆ ಬಿಟ್ಟನು. ಬಾಣವು ಯಾವುದೇ ಕ್ರೂರ ಪ್ರಾಣಿಯನ್ನು ಹೊಡೆಯಲಿಲ್ಲ, ಆದರೆ ಅದು ಕರುವಿಗೆ ತಾಗುತ್ತದೆ. ಬಾಣದ ರಭಸಕ್ಕೆ ಕರು ಸತ್ತು ಹೋಗುತ್ತದೆ. ಆ ಕರು ಮಾಲೀಕನಾದ ಬ್ರಾಹ್ಮಣನು ಕೋಪದಿಂದ ಕರ್ಣನಿಗೆ ಶಾಪವನ್ನು ನೀಡುತ್ತಾನೆ. ಬ್ರಾಹ್ಮಣನು ಕರ್ಣನಿಗೆ, ನೀನು ಹೇಗೆ ಅಸಹಾಯಕ ಹಸುವಿನ ಕರುವನ್ನು ಕೊಂದಿದ್ದೀಯಾ, ಅಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ಸಾವಿನ ನಿರ್ಣಾಯಕ ಕ್ಷಣದಲ್ಲಿ ಸಾಯುತ್ತೀರಿ ಎಂದು ಹೇಳುತ್ತಾನೆ. ಕರ್ಣನು ಬ್ರಾಹ್ಮಣನಿಗೆ ಕ್ಷಮೆಯಾಚಿಸುತ್ತಾನೆ, ಆದರೆ ಅವನು ಅವನನ್ನು ಕ್ಷಮಿಸುವುದಿಲ್ಲ. ಬ್ರಾಹ್ಮಣನು ಕರ್ಣನ, ನಾನು ನಿನ್ನ ಕ್ಷಮೆಯನ್ನು ಒಪ್ಪಬೇಕಾದರೆ ಮೊದಲು ನೀನು ನನ್ನ ಕರುವಿಗೆ ಜೀವ ನೀಡಬೇಕು ಎಂದು ಹೇಳುತ್ತಾನೆ. ಆದರೆ ಹಾಗೆ ಮಾಡುವುದು ಯಾರ ಕೈಯಲ್ಲೂ ಸಾಧ್ಯವಿರಲಿಲ್ಲ. ಕರ್ಣನಿಗೆ ಸಿಕ್ಕ 3ನೆಯ ಶಾಪ. ಬ್ರಾಹ್ಮಣನು ಮತ್ತೊಂದು ಶಾಪವನ್ನು ನೀಡಿದ್ದನು. ನೀನು ರಥದ ಮೇಲೆ ಸವಾರಿ ಮಾಡುತ್ತಿದ್ದಂತೆಯೇ ನೀನು ಉತ್ತಮವಾಗಿ ಹೋರಾಡುತ್ತೀಯಾ, ದೋಷವಿಲ್ಲದೆ ಮತ್ತು ಯಾವುದೇ ಆಲೋಚನೆ ಇಲ್ಲದೆ ಇತರರ ಮೇಲೆ ಬಾಣಗಳನ್ನು ಬಿಡಬೇಕಾದರೆ ಹಾಗೂ ಜೀವನದ ನಿರ್ಣಾಯಕ ಯುದ್ಧಗಳಲ್ಲಿ ಹೋರಾಡುತ್ತಿರುವಾಗ ನಿನ್ನ ರಥದ ಚಕ್ರವು ನೆಲದಲ್ಲಿ ಕಚ್ಚಿಕೊಳ್ಳಲಿ ಮತ್ತು ನೀನು ಅಗೌರವದಿಂದ ನೆಲ ಕಚ್ಚಲಿ ಎಂದು ಬ್ರಾಹ್ಮಣನು ಶಪಿಸುತ್ತಾನೆ. ಕರ್ಣನು ಮಹಾಭಾರತದ ನಿರ್ಣಾಯಕ ಯುದ್ಧದಲ್ಲಿ ಹೋರಾಡುತ್ತಿರುವಾಗ ಅವನ ರಥದ ಚಕ್ರವು ನೆಲದಲ್ಲಿ ಸಿಲುಕಿಕೊಳ್ಳುತ್ತದೆ ಮತ್ತು ಅವನು ರಥದಿಂದ ಕೆಳಗಿಳಿದು ರಥದ ಚಕ್ರವನ್ನು ನೆಲದಿಂದ ತೆಗೆದುಹಾಕಲು ಪ್ರಯತ್ನಿಸುವ ಸಮಯದಲ್ಲಿ ಅರ್ಜುನನು ದಿವ್ಯಾಸ್ತ್ರವನ್ನು ಪ್ರಾರಂಭಿಸುತ್ತಾನೆ. ಆಗ ಕರ್ಣನು ಸಾಯುತ್ತಾನೆ.